ರಮೇಶ್ ಜಾರಕಿಹೊಳಿ ಮೊದಲೇ ರಾಜೀನಾಮೆಗೆ ನಿರ್ಧಾರ ಮಾಡಿ ಆಗಿತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈಗ ಸಚಿವ ಸಂಪುಟ ವಿಸ್ತರಣೆಗೂ ಮುನ್ನವೇ ಅವರು ತೀರ್ಮಾನ ಮಾಡಿ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಮುಖಂಡರ ಮೂಲಕ ಬಿಜೆಪಿ ವರಿಷ್ಠರ ಸಂಪರ್ಕಕ್ಕೆ ಅವರು ಬಂದಿದ್ರು. ಮಹಾರಾಷ್ಟ್ರದ ಪ್ರಭಾವಿ ವಾಲ್ಮೀಕಿ ಮುಖಂಡರ ಮೂಲಕ ಇವರು ಸಂಪರ್ಕಕ್ಕೆ ಸಿಕ್ಕಿದ್ರು. 10 ದಿನಗಳ ಹಿಂದೆ ಸತಾರದಲ್ಲಿ ಮಾತುಕತೆ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾರು ಬರೆದಿದ್ರು ಒಬ್ಬನೇ ಬರೋದಾಗಿ ರಮೇಶ್ ಜಾರಕಿಹೊಳಿ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಹೇಳಿದಂತೆ 4 ದಿನಗಳ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು ರಮೇಶ್ ಜಾರಕಿಹೊಳಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಾಗಿ ರಮೇಶ್ ಜಾರಕಿಹೊಳಿ ಹೇಳಿದರು. ಜಾರಕಿಹೊಳಿ ಮುಂಬೈ ಭೇಟಿ ನಂತರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಒಂದಷ್ಟು ಅಪ್ಡೇಟ್ಸ್. ಯಾಕಂದ್ರೆ ಆಲ್ರೆಡಿ ಈಗ ಮುಂಬೈನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ರಮೇಶ್ ಜಾರಕಿಹೊಳಿ. ಅಲ್ಲಿನ ಬಿಜೆಪಿ ಮುಖಂಡರ ಮೂಲಕ ಬಿಜೆಪಿ ವರಿಷ್ಠರೊಂದಿಗೂ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಈಗ ಮುಂಚೆನೆ ನಿರ್ಧಾರ ಮಾಡ್ಕೊಂಡಿದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಹಿಂದೆನೆ ಸತಾರದಲ್ಲಿ ಭೇಟಿಯಾಗಿದ್ರು, ಯಾರು ಬರಲಿಲ್ಲ ಒಬ್ಬನೇ ಬರ್ತೀನಿ ಅಂತ ಕೂಡ ಹೇಳಿ ಆಗಿತ್ತು ಅವರು ಅನ್ನುವಂಥದ್ದು. ಹಾಗಾದ್ರೆ ಈಗ ಬಹುತೇಕ ಅಂತಿಮ ಹಂತದ ಮಾತುಕತೆಗೆ ಮುಂಬೈಗೆ ಹೋಗಿದ್ದಾರೆ ಹೇಗೆ ಅಂತ? ಅಮರ್ ಪ್ರಸಾದ್, ಈಗ ಸದ್ಯ ರಮೇಶ್ ಜಾರಕಿಹೊಳಿ ಅವರ ಒಂದು ನಡೆಯನ್ನು ನೋಡ್ತಾ ಇದ್ರೆ ಬಹುತೇಕ ಈ ಎಲ್ಲ ಅಂಶಗಳು ಅಂದ್ರೆ ಮುಂಚೆನೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಪಕ್ಷದಿಂದ ಹೊರಬರಬಹುದ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರ ಅನ್ನೋದು ಪ್ರಶ್ನೆಗೆ ಕೂಡ ಈಗ ಸದ್ಯ ಏನು ಉತ್ತರ ಸಿಗುವಂತಹ ಎಲ್ಲ ಇದು ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಸದ್ಯದ ನಡೆ ಪ್ರಕಾರ ಮುಂಬೈಗೆ ಅವರು ಪ್ರಯಾಣವನ್ನ ರಮೇಶ್ ಜಾರಕಿಹೊಳಿ ಅವರು ಪ್ರಯಾಣ ಬೆಳೆಸಿದ್ರೆ ಅಲ್ಲಿ ವಾಲ್ಮೀಕಿ ಮುಖಂಡರ ಒಬ್ಬರ ಅಂದ್ರೆ ಪ್ರಭಾವಿ ವಾಲ್ಮೀಕಿ ಮುಖಂಡರು ಏನಿದ್ದಾರೆ ಬಿಜೆಪಿಯಲ್ಲಿ, ಅವರ ಮೂಲಕ ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್ ಅವರನ್ನ ಭೇಟಿ ಮಾಡ್ತಾರೆ. ಅವರ ನಂತರ ಅಮಿತ್ ಶಾ ಅವರ ಟೈಮ್ ಕೂಡ ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಆಪ್ತ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಇದಕ್ಕೂ ಮುನ್ನ ಈಗ ಸದ್ಯ ಏನು ಈ ಒಂದು ಇವತ್ತೇ ಮಾತ್ರ ಮೊದಲನೇ ಬಾರಿಗೆ ಇವರು ರಮೇಶ್ ಜಾರಕಿಹೊಳಿ ಅವರು ಮುಂಬೈ ಹತ್ತ ಪ್ರಯಾಣ ಬೆಳೆಸಿಲ್ಲ. ಅಧಿವೇಶನ ಅಂದ್ರೆ 5ನೇ ದಿನಕ್ಕೆ 10 ದಿನಗಳ ಹಿಂದೆ, ಇದಕ್ಕಿಂತ ಪೂರ್ವದಲ್ಲಿ 10 ದಿನಗಳ ಹಿಂದೆ ಇವರು ಸತಾರಕ್ಕೆ ಹೋಗಿದ್ರು. ಅಲ್ಲಿ ಏನು ವಾಲ್ಮೀಕಿ ಮುಖಂಡರು ಅಂದ್ರೆ ಪ್ರಭಾವಿ ಮುಖಂಡರು ಒಬ್ಬರನ್ನ ಭೇಟಿಯಾಗಿದ್ರು. ಭೇಟಿಯಾದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳಾಗಿದ್ದವು. ಅದರಲ್ಲಿ ಮುಖ್ಯವಾಗಿ ಈ ಒಂದು ಸಚಿವ ಸಂಪುಟದಿಂದ ಕೈ ಬಿಡುವ ಮುನ್ಸೂಚನೆ ಕೂಡ ಇವ್ರಿಗೆ ಗೊತ್ತಿತ್ತು ಏನೋ. ಸೊ ಆ ಸಂದರ್ಭದಲ್ಲಿ ಇವರು ನಾನು ಏನು ಒಬ್ಬನೇ ಆದ್ರೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಹೊರಬರ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಆ ಮಾತು ಆದ ಬಳಿಕ ಕೇವಲ 10 ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆಗಳಾಗುತ್ತವೆ. ಅದಾದ 2ನೇ ದಿನಕ್ಕೆ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡ್ತಾರೆ. ಸೊ ಇವೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಈ ಹಿಂದಿನಿಂದಲೂ ಒಂದು ಪ್ಲಾನ್ ಮಾಡಿಕೊಂಡೇ ರಮೇಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ. ಹೀಗಾಗಿ ಸಚಿವ ಸಂಪುಟಕ್ಕೆ ಗೈರಾಗುವುದಾಗಿರ್ಬೋದು, ಕಾಂಗ್ರೆಸ್ ಪಕ್ಷದಿಂದ ಕೆಲವೊಂದಿಷ್ಟು ಸಭೆ ಸಮಾರಂಭಗಳಿಗೆ ದೂರ ಉಳಿಯುವುದಾಗಿರ್ಬೋದು, ಇವೆಲ್ಲವನ್ನು ಮಾಡ್ತಾನೆ ಬಂದ್ರು. ಹೀಗಾಗಿ ಈ ಎಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಮೊದಲನೇ ಫಿಕ್ಸ್ ಮಾಡ್ಕೊಂಡೇ ಸದ್ಯ ಅಖಾಡಕ್ಕೆ ಇಳಿದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಮತ್ತು ಆ ಪ್ರಕಾರವೇ ಡೆಡ್ಲೈನ್ ಕೊಡುವುದರ ಮೂಲಕ ಏನು ತಮ್ಮ ಒಂದು ನಡೆ ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯ ಗೊತ್ತಾಗ್ತಿರುವಂತದ್ದು. ಈಗ ಏನು ಮಹಾರಾಷ್ಟ್ರದಲ್ಲಿರುವಂತಹ ವಾಲ್ಮೀಕಿ ಮುಖಂಡರೊಬ್ಬರನ್ನ ಈಗಾಗಲೇ ಭೇಟಿಯಾಗಿ ಅವರ ಹತ್ರ ಇವೆಲ್ಲವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯ ಕುತೂಹಲಕಾರಿ ಅಂಶ ಆಗಿರುವಂತದ್ದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಸಹದೇವ್.